ಕೋಟಿಗೊಬ್ಬರು ಹೃದಯವಂತ ವಿಷ್ಣುವರ್ಧನ್ ಅಭಿಮಾನಿ ಸತೀಶ್ ಮಾತಾಡ್ತಾ ಇರೋದು. ಇಲ್ಲಿ ಏನು ಅಭಿಮಾನಿಗಳ ಹುಟ್ಟುಹಬ್ಬ ಇದೆ, ಇವತ್ತು ಬಂದ್ವಿ. ತುಂಬ ನಿರಾಸೆ ಆಯಿತು. ಯಾಕೆಂದರೆ ಅಭಿಮಾನಿಗಳಿಗಿನ್ನ ಪೊಲೀಸರೇ ಜಾಸ್ತಿ ಇದ್ದಾರೆ ಇಲ್ಲಿ. ಯಾಕೆಂದರೆ ಅಭಿಮಾನಿಗಳು ಸಂಭ್ರಮ ಆಚರಿಸ್ಬೇಕಂತ ಬರ್ತಾರೆ, ಒಬ್ಬೊಬ್ರನ್ನೇ ಬಿಟ್ಟು ಈ ಥರ ಒಬ್ಬೊಬ್ರನ್ನೇ ಅನುಮತಿ ಕೊಟ್ಟು ಬಿಡೋ ಥರ ಆಗಿದೆ ಪರಿಸ್ಥಿತಿ. ನಾವು ತುಂಬ ಇದು ಧೋರಣೆ ಆಗಿದೆ. 14 ವರ್ಷದಿಂದ ಮಾಡ್ತಾನೆ ಇದ್ದೀವಿ. ಪುಣ್ಯಭೂಮಿ ಆಗಲೇಬೇಕು ಅನ್ನೋದು ಅಭಿಮಾನಿಗಳ ಆಶಯ, ಒತ್ತಾಯ. ಮತ್ತು ನಾವು ಹೋರಾಟಕ್ಕೆಲ್ಲ ಹೋಗಿದ್ವಿ, ಹೋರಾಟನೂ ಮಾಡಿದ್ದೀವಿ, ಎಲ್ಲದರಲ್ಲೂ ಮಾತಾಡಿದ್ದೀವಿ. ಎಲ್ಲದರಲ್ಲೂ ಮಾಡಿದ್ರೂ ಬಗೆಹರಿತಾ ಇಲ್ಲ. ಸರ್ಕಾರ ಇದನ್ನ ಅಲ್ಲಗಳಿತಾ ಇದೆ. ಯಾವುದೇ ಕಾರಣಕ್ಕೂ ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರ್ದು. ಇಲ್ಲಿ ಬಂದು ಪೂಜೆ ಮಾಡ್ಕೊಳಕ್ಕೆ ಪುಣ್ಯ ಸ್ಮರಣೆಗೆ ಮತ್ತೆ ಇದಕ್ಕೆ ಹುಟ್ಟುಹಬ್ಬಕ್ಕೆ ಆಗಲಿ ಪುಣ್ಯ ಸ್ಮರಣೆಗೆ ಆಗಲಿ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಎಲ್ಲ ಸರ್ಕಾರದವರು ಈ ಒಂದು ಸಮಸ್ಯೆನ ಬಗೆಹರಿಸಿ ಎಲ್ಲ ತೀರ್ಮಾನ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ವಿಷ್ಣುವರ್ಧನ್ ಅಭಿಮಾನಿಗಳು ಎಲ್ಲರೂ ಯಾವತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ಒಗ್ಗಟ್ಟಾಗಿರ್ತೀವಿ. ಇದು ಯಾವ ಸರ್ಕಾರದವರು ಮೇನ್ ಸರ್ಕಾರ ಇದು ಮಾಡ್ಬೇಕು. ಯಾಕಂದ್ರೆ ಇವರು ಸರ್ಕಾರ ಅಭಿಮಾನಿಗಳು, ಇವರು ಏನೇ ಮಾಡಿದ್ರು ಅಭಿಮಾನಿಗಳ ಅಭಿಮಾನನ ದೂರ ಮಾಡಕ್ಕಾಗಲ್ಲ. ಅಭಿಮಾನದ ಅಭಿಮಾನನ ದೂರ ಮಾಡಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಏನೇ ಮಾಡಬಹುದು, ಆದ್ರೆ ಅಭಿಮಾನಿಗಳ ಹೃದಯದ ಸಾಹಸಿಂಹ ವಿಷ್ಣುವರ್ಧನ್ ಯಾರು ದೂರ ಮಾಡಕ್ಕಾಗಲ್ಲ. ಇದು ಸತ್ಯ, ಇದು ಸೂರ್ಯ ಚಂದ್ರ ಇರೋವರೆಗೂ ಸತ್ಯ. ಯಾಕೆಂದ್ರೆ ಹೇಳ್ತೀನಿ, ವಿಷ್ಣುವರ್ಧನ್ಗೆ ಅಭಿಮಾನಿಗಳು ಏನು ಇದ್ ಮಾಡ್ತಾರೆ. 74 ವರ್ಷ ಹುಟ್ಟಿಹಬ್ಬದ್ದು ಸತ್ಯ 13 ವರ್ಷ ಆಯ್ತು. ಈಗ 14 ವರ್ಷ ಆಯ್ತು. ನಮ್ಮ ಬಾಸಿಗೆ ಒಂದು ಜಾಗ ಕೊಟ್ಟಿಲ್ಲ. ನೈಟ್ ಬಂದು ಹತ್ಕೊಂಡು ಕೊಟ್ಟಿರೋ ಜಾಗ ಅದು. ನೈಟ್ ನಾವು ಬರ್ತಾ ಇದೀವಿ, ಒಂದು ಕೇಕ್ ಕಟ್ ಮಾಡಿ ಬಿಟ್ಟಿರೋ ಜಾಗ ನಮ್ಗೆ ಗೊತ್ತಾಯ್ತಾ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಬೇಜಾರಿಗೆ ನಮ್ಮ ಅಭಿಮಾನಿ ಗಣಿಸ್ತಾ ಇದ್ದಾರೆ. ಹೇಗೆ ತುಂಬಾ ಮನಸ್ಸು ಬೇಜಾರ್ಬಿಟ್ಟಾರೆ. ಹಿಂದೂ ಮುಸ್ಲಿಂ ಜಗಳ ಐತೈತಲ್ಲ, ಹಿಂದೂ ಮುಸ್ಲಿಂ ಜಗಳ ಐತೈತಲ್ಲ.